ಹೆಲೋ ಚಿಲ್ಡ್ರನ್ಸ್, ವೆಲ್ಕಮ್ ಟು ಜಿಯೋನ್ ಸ್ಟೋರೀಸ್ ಟೈಮ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರ ಸ್ಟೋರೀಸ್ ಅನ್ನು ಕೇಳೋದಕ್ಕೆ ತಯಾರಾಗಿದ್ದೀರಾ? ಇವತ್ತಿನ ಸ್ಟೋರೀಸ್ ನ ಶೀರ್ಷಿಕೆ ಏನಂದ್ರೆ ಬಾಬೆಲ್ ಗೋಪುರ. ಇದರ ಉಲ್ಲೇಖನ ಆದಿಕಾಂಡ 9:10. ದೇವರ ಪ್ರಿಯ ಮಕ್ಕಳೇ, ಹಳೆಯ ಒಡಂಬಡಿಕೆಯಲ್ಲಿ ಪ್ರಸಿದ್ಧ ಹೊಂದಿದ ಬಾಬೆಲ್ ಗೋಪುರದ ಕುರಿತಾಗಿ ತಿಳಿದುಕೊಳ್ಳೋಣ. ಅದು ಯಾವ ರೀತಿ ಅಳಿಯಿತು ಎಂಬುದರ ಬಗ್ಗೆ, ಬೇಟೆಗಾರನಾದ ನಿಮ್ರೋದ್ ಕುರಿತಾಗಿ, ಈ ಲೋಕದಲ್ಲಿ ನಾನಾ ಭಾಷೆಗಳು ಯಾವ ರೀತಿ ಉಂಟಾಯಿತು ಎಂಬುದರ ಕುರಿತಾಗಿ, ಚೆದರಿ ಹೋದ ಜನರು ಯಾವ ಯಾವ ದೇಶಕ್ಕೆ ನಾಡುಗಳಿಗೆ ಚೆದರಿ ಹೋದರು ಎಂಬುದರ ಕುರಿತಾಗಿ, ವಿಗ್ರಹಾರಾಧನೆ ಯಾವ ರೀತಿ ಬಂದಿತು ಎಂಬುದರ ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆಗ ನಾವು ಹಾಕುವ ಎಫರ್ಟ್ ನಿಮ್ಮನ್ನು ಬಂದು ತಲುಪುತ್ತದೆ. ಬನ್ನಿ ನೇರವಾಗಿ ನಾವು ಸ್ಟೋರೀಸ್ಗೆ ಹೋಗೋಣ. ಜಲ ಪ್ರಳಯವಾದ ನಂತರ ಯೆಹೋವ ದೇವರು ಅವರು ಬಹು ಸಂತಾನ ಉಳ್ಳವರಾಗಿ ಭೂಮಿಯ ಮೇಲೆಲ್ಲ ಹರಡಿಕೊಳ್ಳಲಿ ಎಂದರು. ಆಗ ಸುಮಾರು 2247 ಕ್ರಿಸ್ತಪೂರ್ವ ಕಾಲಕ್ರಮಣವಾಗಿತ್ತು. ಆಗ ನೋಹನ ಮಕ್ಕಳಾದ ಶೇಮ್, ಹಾಮ್, ಎಫೆದ್ ಸಂತತಿ ಮಾತ್ರದವರು ಭೂಮಿಯಲ್ಲೆಲ್ಲ ಹರಡಿಕೊಂಡಿದ್ದರು. ಇನ್ನು ಮಿಕ್ಕ ಜನಾಂಗವೆಲ್ಲ ಪ್ರಳಯದಲ್ಲಿ ಅಳಿದು ಹೋಗಿದ್ದರು. ಇವರ ಕುರಿತಾಗಿ ತಿಳಿದುಕೊಳ್ಳಬೇಕೆಂದರೆ ಎಂದಿನ ವಿಡಿಯೋಸ್ ಅನ್ನು ಪೂರ್ಣವಾಗಿ ನೋಡಿಕೊಂಡು ಬನ್ನಿ. ನೋಹನ ಸಂತತಿಯವರೇ ಭೂಮಿಯಲ್ಲಿ ಇದ್ದ ಕಾರಣ ಒಂದೇ ಭಾಷೆ, ಒಂದೇ ಜನಾಂಗವಾಗಿತ್ತು. ಲೋಕದಲ್ಲಿ ಆಗ ಬೇರೆ ಭಾಷೆಗಳೇ ಇರಲಿಲ್ಲ. ಇಬ್ರಿಯ ಭಾಷೆಯಾದ ಹೀಬ್ರು ಭಾಷೆಗಳನ್ನೇ ಇವರು ಮಾತನಾಡುತ್ತಿದ್ದರು. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ಎಂಬ ದೇಶದಲ್ಲಿ ಬಯಲು ಸೀಮೆಯು ಸಿಕ್ಕಲು ಅಲ್ಲೇ ವಾಸವಾದರು. ಈ ಜನರು ದೇವರನ್ನು ಮರೆತು ಸ್ವಬುದ್ಧಿಯಿಂದ ಬದುಕುತ್ತಿದ್ದರು. ಅವರು ಗರ್ವದಿಂದ ತುಂಬಿಕೊಂಡಿದ್ದರು. ಈ ಶಿನಾರ್ ದೇಶದಲ್ಲಿ ಬಾಬೆಲ್, ಅಕ್ಕಾದ್, ಇರೇಕ್, ಕಲ್ನೆ ಈ ಸ್ಥಳಗಳಲ್ಲಿ ನಿಮ್ರೋದ್ ಎಂಬವನು ಆಳ್ವಿಕೆ ಮಾಡಿಕೊಂಡು ಬಂದನು. ಇವನು ಮನುಷ್ಯರನ್ನು, ಪ್ರಾಣಿಗಳನ್ನು ಬೇಟೆಯಾಡುವ ಪರಾಕ್ರಮಶಾಲಿಯು, ಸಾಹಸಿಯಾದ ಬೇಟೆಗಾರನು. ಇವನು ಐಶ್ವರ್ಯವಂತನು, ಆಸ್ತಿ ಅಂತಸ್ತನು ಹೊಂದಿದವನು. ಈತನು ನೋಹನಿಗೆ ಹುಟ್ಟಿದ ಹಾಮನ ಮಗನಾದ ಕೂಶ್ ಎಂಬವನ ಮಗನು. ನೇರವಾಗಿ ಹೇಳಬೇಕಾದ್ರೆ ಇವನು ನೋಹನಿಗೆ ಮೊಮ್ಮಗನೂ ಆಗಿದ್ದನು. ಬಾಬೆಲ್, ಏರೆಕ್, ಅಕ್ಕರ್, ಕಲ್ನೆ ಈ ದೇಶವನ್ನು ಬಿಟ್ಟು ಅಶ್ಶೂರ್ ದೇಶಕ್ಕೆ ಬಂದು ನಿನೆವೆ, ರೆಹೋಬೋತ್, ಕೆಲಹ ಎಂಬ ಪಟ್ಟಣಗಳನ್ನು, ಈ ನಿನೆವೆಗೂ ಕೆಲಹಕ್ಕೂ ನಡುವೆ ಇರುವ ರೇಸೇನ್ ಎಂಬ ಪಟ್ಟಣವನ್ನು ಕಟ್ಟಿಸಿದನು. ಅದು ಮಾತ್ರವಲ್ಲ, ಇವನು ಇಡೀ ಲೋಕವನ್ನು ವಶ ಮಾಡಿಕೊಳ್ಳಲು ನಿರ್ಧರಿಸಿದನು. ಅದಕ್ಕನುಗುಣವಾಗಿ ಯೋಜನೆಯನ್ನು ಮಾಡಿದನು. ಈ ಯೋಜನೆಯನ್ನು ನೆರವೇರಿಸಲು ನೂತನವಾದ ಧರ್ಮವನ್ನು, ನೂತನವಾದ ಆಳ್ವಿಕೆಯನ್ನು ಕೊಂಡು ಬಂದು ಶಿನಾರ್ ದೇಶದ ಬಯಲು ಸೀಮೆಯಲ್ಲಿ ಬಾಬೆಲ್ ಪಟ್ಟಣವನ್ನು ಕಟ್ಟಿಸುವುದಕ್ಕೆ ಪ್ರಾರಂಭಿಸಿದನು. ಅಲ್ಲಿರುವ ಜನರು ಈ ನಿಮ್ರೋದ್ ಎಂಬವರನ್ನು ದೇವರು ಎಂದು ಪೂಜಿಸಿದರು, ನಮಸ್ಕರಿಸಿದರು. ಈ ನಿಮ್ರೋದ್ ಹೆಂಡತಿಯ ಹೆಸರು ಸೆಮಿರಾಮಿಸ್. ಈಕೆಯನ್ನು ಹೆಣ್ಣು ದೇವತೆ ಎಂದು ಪೂಜಿಸಲು ಆರಂಭಿಸಿದರು. ಈ ಸೆಮಿರಾಮಿಸ್ಗೆ ಮತ್ತೊಂದು ಹೆಸರು ಉಂಟು, ಅಸ್ಟರೋತ್ ಎಂದು. ಅಸ್ಟರೋತ್ ಎಂದರೆ ಗೋಪುರವನ್ನು ಉಂಟು ಮಾಡುವ ಹೆಣ್ಣು ಎಂದು. ನಿಮ್ರೋದ್ ಮತ್ತು ಅಸ್ಟರೋತ್ ಇವರು ಜನರನ್ನು ಒಟ್ಟುಗೂಡಿಸಿ, ನಾವು ನಮ್ಮ ಹೆಸರನ್ನು ಪ್ರಖ್ಯಾತಿಪಡಿಸಲು ಏನಾದರೂ ಮಾಡಬೇಕು, ಏನು ಮಾಡೋಣ ಎಂದು ಹೇಳಿರಿ ಎಂದು ಕೇಳಿದಾಗ ಜನರು ನಾನಾ ವಿಧವಾದ ಆಲೋಚನೆಯನ್ನು ಕೊಟ್ಟರು. ಅನಂತರ ಸೆಮಿರಾಮಿಸ್ ಗೋಪುರವನ್ನು ಕಟ್ಟುವುದಕ್ಕೆ ಆಲೋಚನೆಯನ್ನು ಕೊಟ್ಟಳು. ಎಲ್ಲಾ ಜನರು ಈ ಆಲೋಚನೆಯನ್ನು ಅಂಗೀಕರಿಸಿದರು. ಆಗ ನಿಮ್ರೋದ್, ನಾನೇ ಪರಾಕ್ರಮಶಾಲಿ ಮನುಷ್ಯನ ದೇವರ, ಮತ್ತೊಂದು ಸಾರಿ ದೇವರು ಜಲವನ್ನು, ಭೂಮಿಯನ್ನು ಅಳಿಸಿದರು, ಸ್ವರ್ಗಕ್ಕೆ ಮುಟ್ಟುವ ಎತ್ತರದಷ್ಟು ನನ್ನ ಪರಾಕ್ರಮವನ್ನು ದೇವರಿಗೆ ತೋರಿಸುತ್ತೇನೆ. ಲೋಕವೇ ಆಶ್ಚರ್ಯ ಪಡುವಂತಹ ದೊಡ್ಡ ಗೋಪುರವನ್ನು, ಸೌಂದರ್ಯದಲ್ಲೂ ಕಲಾತ್ಮಕತೆಯಲ್ಲೂ ಭ್ರಮಿಸುವ ಹಾಗೆ ದೊಡ್ಡ ಗೋಪುರವನ್ನು ಕಟ್ಟೋಣ ಬನ್ನಿರಿ ಎಂದನು. ಈ ಲೋಕದಲ್ಲಿ ದೊಡ್ಡ ಗೋಪುರವನ್ನು ಕಟ್ಟಲಿಕ್ಕೆ ನಿರ್ಧರಿಸಿದರು. ಅವರ ಮನಸ್ಸಿನಲ್ಲಿ 3 ವಿಧವಾದ ಆಲೋಚನೆ ಇತ್ತು. ಮೊದಲನೆಯದು, ದೊಡ್ಡ ಪಟ್ಟಣವನ್ನು ಉಂಟು ಮಾಡಬೇಕು. ಎರಡನೆಯದು, ದೇವರಿಗೆ ಸವಾಲಿಡುವ ಹಾಗೆ ಆಕಾಶಕ್ಕೆ ಮುಟ್ಟುವಷ್ಟು ದೊಡ್ಡ ಗೋಪುರವನ್ನು ಕಟ್ಟಬೇಕು, ತಮ್ಮ ಹೆಸರನ್ನು ಖ್ಯಾತಿಪಡಿಸಬೇಕು. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚೆದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಈ ಕಾರ್ಯವು ದೇವರಿಗೆ ವಿರುದ್ಧವಾಗಿತ್ತು. ದೇವರು ನೋಹನಿಗೆ, ನೀವು ಭೂಲೋಕದಲ್ಲೆಲ್ಲ ತುಂಬಿಕೊಂಡಿರಿ ಎಂದು ಹೇಳಿದರು. ಆದರೆ ಇವರು ಮಾಡುವ ಕಾರ್ಯವೆಲ್ಲ ದೇವರಿಗೆ ವಿರುದ್ಧವಾಗಿತ್ತು. ಸರಿ, ಗೋಪುರವನ್ನು ಕಟ್ಟುವುದು ಹೇಗೆ ಎಂದು ವಿವಾದ ಉಂಟಾದಾಗ ನಿಮ್ರೋದನು ಒಂದು ಆಲೋಚನೆಯನ್ನು ಕೊಟ್ಟನು. ಸುಟ್ಟ ಇಟ್ಟಿಗೆಯಿಂದ ಕಟ್ಟಿದರೆ ಆಕಾಶಕ್ಕೆ ಎಟಕುವಷ್ಟು ಎತ್ತರದಲ್ಲಿ ಕಟ್ಟಿದರು ಅದು ಬೀಳುವುದಿಲ್ಲ.
ಗಟ್ಟಿಯಾಗಿ ನಿಲ್ಲುವುದು ಎಂದರು. ಗೋಪುರವನ್ನು ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗವನ್ನು ಉಪಯೋಗಿಸಿದರು. ನಿಮ್ರೋದ್ ಆ ಜನರಿಗೆ ಗೋಪುರವನ್ನು ಕಟ್ಟಿ ಮುಗಿಸುವಾಗ ದೇವರಿಗೆ ಸವಾಲಿಡಬಹುದು, ನಮ್ಮನ್ನು ಅಳಿಸಿ ನೋಡು ಎಂದು ಹೇಳಿದನು. ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಅಳಿಸುತ್ತಾರೆ ನೋಡೋಣ ಎಂದು ಗರ್ವದಿಂದ ಹೇಳಿದನು. ಅದು ಮಾತ್ರವಲ್ಲ, ಈ ಲೋಕವೇ ನಮ್ಮನ್ನು ವಿಸ್ಮಯದಿಂದ ನೋಡುವರು ಎಂದು ಹೇಳಿದನು. ಇದನ್ನು ಕೇಳಿದ ಜನರು ಕುತೂಹಲದಿಂದ ಕೊಂಡಾಡಿದರು. ಅವರ ಮನಸ್ಸು ದೇವರನ್ನು ಮರೆತು ಸ್ವಂತ ಆಲೋಚನೆಯಲ್ಲಿಯೂ ಮುಳುಗಿದರು. ಗೋಪುರವು ಹಾಗೆಯೇ ಸ್ವಲ್ಪ ಸ್ವಲ್ಪ ಮೇಲೆ ಏರಲ್ಪಟ್ಟಿತ್ತು. ಆ ಗೋಪುರದಲ್ಲಿ 7 ಭಾಗಗಳು ವಿಂಗಡೆಯಾಗಿದ್ದವು ಎಂದು ಚರಿತ್ರೆಯಲ್ಲಿ ಬರೆದಿದೆ. ಮೊದಲನೆಯ ಭಾಗ ವಿಗ್ರಹಕ್ಕೆ ಪ್ರತಿಷ್ಠೆ ಮಾಡಲಾಗಿತ್ತು. ಗೋಪುರದ ತುದಿಯಲ್ಲಿ 60ಕ್ಕೆ 80 ಚದರದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಲು ಆಲೋಚಿಸಿದರು. ಇದು ಪಾಗಾಲ್ ಎಂಬ ವಿಗ್ರಹಕ್ಕೆ ಕಟ್ಟಲ್ಪಟ್ಟಿತ್ತು. ಈ ಗೋಪುರವು ಜೀವವುಳ್ಳ ದೇವರಿಗೆ ವಿರುದ್ಧವಾಗಿ ಆರಾಧನೆ ಮಾಡುವುದಕ್ಕಾಗಿ ಕಟ್ಟಲ್ಪಟ್ಟಿತ್ತು. ಈ ನಿಮ್ರೋದ್ ವಿಗ್ರಹಾರಾಧನೆಯನ್ನು ಜನರಿಗೆ ಪರಿಚಯಿಸಿದನು. ನೂತನವಾದ ವಿಗ್ರಹಕ್ಕೆ ನಮಸ್ಕರಿಸುವುದಕ್ಕೆ ನೂತನವಾದ ಮತವನ್ನು ಜನರಿಗೆ ಪರಿಚಯಿಸಿದನು. ಜೀವವುಳ್ಳ ದೇವರನ್ನು ಹಿಂಬಾಲಿಸುವುದರಿಂದ ಈತನು ಬಿಡಿಸಿದನು. ಭೂಮಿಯಲ್ಲಿ ನಾನೇ ರಾಜ, ನಾನೇ ದೇವರು, ಇನ್ನು ಯಾವ ದೇವರಿಂದಲೂ ನಮ್ಮನ್ನು ಅಳಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಗರ್ವದಿಂದ ಮಾತಾಡಿರಬಹುದು. ಪರಲೋಕದಲ್ಲಿರುವ ಯೆಹೋವ ದೇವರು ಭೂಮಿಯಲ್ಲಿ ನಡೆಯುವ ಮನುಷ್ಯನ ಕೆಲಸವನ್ನು ನೋಡಿದರು. ಗೋಪುರ ಕಟ್ಟುವ ಕೆಲಸ ಬಹಳ ತೀವ್ರತೆಯಿಂದ ನಡೆಯುತ್ತಿತ್ತು. ದೇವರು ಇದನ್ನು ನೋಡಿ ಇದು ದೊಡ್ಡ ಆಪತ್ತಿನಲ್ಲಿ ಮುಗಿಯುತ್ತದೆ ಎಂದು ಆಲೋಚಿಸಿ ಆಗ ದೇವರು ಇಳಿದು ಬಂದು ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಎಂದುಕೊಂಡರು. ಇವರು ಒಂದೇ ಭಾಷೆ ಇರುವುದರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂದು ಹೇಳಿ ಅವರು ನಾನಾ ಭಾಷೆಯನ್ನು ಆಡಲು ಆಜ್ಞಾಪಿಸಿದರು. ಅವರ ಭಾಷೆಯನ್ನು ತಾರುಮಾರು ಮಾಡಿದರು. ಅವರ ಪ್ರಯಾಸವನ್ನು ಒಂದು ಕ್ಷಣ ಮಾತ್ರದಲ್ಲಿ ಅವರನ್ನು ಸೋಲಿಸಿದರು. ಒಬ್ಬನು ಹೇಳುವುದು ಮತ್ತೊಬ್ಬನಿಗೆ ಅರ್ಥವಾಗಲಿಲ್ಲ. ಮಕ್ಕಳೇ, ನಾನು ನಿಮಗೆ ತಿಳಿಯದ ಭಾಷೆಯಲ್ಲಿ ಮಾತನಾಡಿದರೆ ನಿಮಗೆ ಅರ್ಥವಾಗುವುದಿಲ್ಲ ಅಲ್ಲವಾ? ಅದೇ ರೀತಿ ಆ ಜನರಿಗೆ ನಡೆಯಿತು. ಆದ್ದರಿಂದ ಆ ಗೋಪುರವನ್ನು ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಅವರಿಗೆ ಆ ಭಾಷೆ ಅರ್ಥವಾಗದ ಕಾರಣ ಅಲ್ಲಿ ಜಗಳಗಳು ನಡೆಯಿತು. ಮಕ್ಕಳೇ, ಒಂದು ಕ್ಷಣ ನೆನೆಸಿ ನೋಡಿ. ಕ್ಷಣ ಮಾತ್ರದಲ್ಲಿ ಭಾಷೆ ಬದಲಾದರೆ ಅದರ ಅರ್ಥಗಳು ನಮಗೆ ವ್ಯತ್ಯಾಸವಾಗಿ ಇರುತ್ತದೆ. ಆದ್ದರಿಂದ ಗೊಂದಲಗಳು, ಜಗಳಗಳು ಅವರಲ್ಲಿ ಪ್ರಾರಂಭವಾಗಿ ಭೂಮಿಯ 4 ಭಾಗಗಳಿಗೆ ಅವರು ಚದರಿ ಹೋಗುವಂತೆ ದೇವರು ಮಾಡಿದರು. ಅವರು ಕಟ್ಟಡವನ್ನು ಕಟ್ಟುವುದನ್ನು ನಿಲ್ಲಿಸಿ ಗುಂಪು ಗುಂಪಾಗಿ ಜನರು 4 ದಿಕ್ಕುಗಳಿಗೆ ಚದರಿ ಹೋದರು. ಈ ರೀತಿಯಾಗಿಯೇ 4000 ವರ್ಷಗಳ ಹಿಂದೆ ಭಾಷೆಗಳು ಹುಟ್ಟಿತು. ಹಾಗೆಯೇ ನಿಮ್ರೋದನ ಗರ್ವದ ಮಾತು ಕನಸಾಗಿಯೇ ಹೋಯಿತು. ಆಗ ನಿಮ್ರೋದನು ನೆನೆಸಿರಬಹುದು, ನಾನು ಸಾಧಾರಣವಾದ ಮನುಷ್ಯನೆಂದು. ಸ್ವಂತ ಆಲೋಚನೆಯಿಂದ ಗರ್ವದಿಂದ ಇದ್ದ ನಿಮ್ರೋದ್ ಸ್ವಲ್ಪ ಕಾಲವಾದ ಮೇಲೆ ಅವನು ಘೋರವಾದ ಮರಣವನ್ನು ಹೊಂದನು ಎಂದು ಬಾಬೆಲಿನ ಚರಿತ್ರೆಯಲ್ಲಿ ಹೇಳಬರುತ್ತದೆ. ಅದು ಮಾತ್ರವಲ್ಲ, ಜನರು ಈ ಸ್ಥಳದಿಂದ ಚದರಿ ಹೋದ್ದರಿಂದ ಆ ಪಟ್ಟಣಕ್ಕೆ ಬಾಬೆಲ್ ಎಂದು ಹೆಸರಾಯಿತು. ಬಾಬೆಲ್ ಎಂದರೆ ಗೊಂದಲ ಎಂದರ್ಥ. ಚದರಿ ಹೋದ ಜನರು ಲೋಕವೆಲ್ಲೆಡೆ ವಿಗ್ರಹಾರಾಧನೆಯನ್ನು, ಮತನಂಬಿಕೆಯನ್ನು, ಸಂಸ್ಕೃತಿಯನ್ನು ಬೆಳೆಸಿದರು. ಹಾಗೆಯೇ ಸ್ವಲ್ಪ ಕಾಲದ ನಂತರ ಬಾಬೆಲ್ ಎಂಬ ಪ್ರಸಿದ್ಧಿಯು ಮರೆಯಾಯಿತು. ದೇವರ ಪ್ರಿಯ ಮಕ್ಕಳೇ, ಎಲ್ಲರೂ ಸ್ಟೋರೀಸ್ ಅನ್ನು ಬಹಳ ಗಮನದಿಂದ ಕೇಳಿದಿರ ಅಂದುಕೊಂಡಿದ್ದೇನೆ. ನಾವು ಈ ಸ್ಟೋರೀಸ್ ಅಲ್ಲಿ ನಿಮ್ರೋದ್ ಕುರಿತಾಗಿ ಮತ್ತು ಬಾಬೆಲ್ ಗೋಪುರದ ಕುರಿತಾಗಿ ಕೇಳಿದ್ದೇವೆ ಅಲ್ಲವಾ? ನಾವು ಈ ಸ್ಟೋರೀಸ್ ಇಂದ ಏನನ್ನು ಕಲಿತಿದ್ದೇವೆ ನೋಡೋಣ. ಸ್ವಂತ ಆಲೋಚನೆಯನ್ನು ಮಾಡಬಾರದು. ದೇವರ ಬಳಿಯಲ್ಲಿ ಪ್ರಾರ್ಥಿಸಿ ಅವರು ನಮಗಾಗಿ ಯಾವ ಆಲೋಚನೆಯನ್ನು ಇಟ್ಟಿದ್ದಾನೋ ಅದರ ಪ್ರಕಾರ ನಾವು ನಡೆಯಬೇಕು. ಒಂದು ವೇಳೆ ದೇವರ ಮಾತನ್ನು ಕೇಳದೆ ಲೋಕದ ಪ್ರಕಾರ ಅಥವಾ ಸ್ವಂತ ಆಲೋಚನೆಯ ಪ್ರಕಾರದಲ್ಲಿ ನಡೆದರೆ ನಿಮ್ರೋದನು ಗರ್ವದ ಮಾತು ಕನಸಾದ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯ ಪ್ರಯಾಸ ವ್ಯರ್ಥವಾಗುವುದಲ್ಲವಾ? ಆದ್ದರಿಂದ ದೇವರನ್ನು ಕೇಳಿ ಆತನ ಆಲೋಚನೆಯಂತೆ ನಾವು ನಡೆಯೋಣ. ಆ ರೀತಿ ನಡೆದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದವು ಉಂಟಾಗುತ್ತದೆ. ಮಕ್ಕಳೇ, ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚಿ. ಪರಲೋಕದಲ್ಲಿ ವಾಸಿಸುವ ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ದೇವರೇ, ನಾವು ನಿಮ್ರೋದನ ಕುರಿತಾಗಿ ಬಾಬೆಲ್ ಗೋಪುರದ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಈ ಸ್ಟೋರೀಸ್ ಅಲ್ಲಿ ದೇವರೇ, ನಿಮ್ರೋದ್ ಗರ್ವದಿಂದ ಸ್ವಂತ ಆಲೋಚನೆಯಿಂದ ದೇವರಿಗೆ ವಿರೋಧವಾದ ಕೆಲಸವನ್ನೇ ಮಾಡಿದನು. ಜನರು ಸಹ ಅದಕ್ಕೆ ಪ್ರೋತ್ಸಾಹಿಸಿದರು. ದೇವರೇ, ನಾವು ನಿಮ್ರೋದನ ರೀತಿಯಲ್ಲಿ ಗರ್ವದಿಂದಲೂ ಸ್ವಂತ ಆಲೋಚನೆಯಲ್ಲಿ ಇರದಂತೆ ನಾವು ಯಾವಾಗಲೂ ನಿಮ್ಮ ಆಲೋಚನೆಯನ್ನು ಕೇಳಿ ನಮ್ಮ
ಜೀವಿತದಲ್ಲಿ ನಡೆಯಲು ಸಹಾಯ ಮಾಡಿರಿ. ಅದರಿಂದ ಅವನು ನಷ್ಟವನ್ನೇ ಹೊಂದಿಕೊಂಡನು. ಆದ್ದರಿಂದ ನಾವು ನಷ್ಟವನ್ನು ಹೊಂದಿಕೊಳ್ಳದಂತೆ ನಿಮ್ಮ ಆಲೋಚನೆಯಲ್ಲಿ ನಡೆಯಲು ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್. ದೇವರ ಪ್ರಿಯ ಮಕ್ಕಳೇ, ನಾವು ಒಂದು ಮೆಮೊರಿ ವರ್ಡ್ಸ್ ಅನ್ನು ಕಲಿತುಕೊಳ್ಳೋಣ. ಒಂದು ಬಾರಿ ನಾನು ನಿಮಗೆ ಹೇಳಿಕೊಡುತ್ತೇನೆ, ಮತ್ತೊಂದು ಬಾರಿ ನನ್ನೊಂದಿಗೆ ಸೇರಿ ಹೇಳುತ್ತೀರಾ? ಕೀರ್ತನೆ 33:11. ಯೆಹೋವನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದೆಂದಿಗೂ ಕದಲುವುದಿಲ್ಲ. ಮಕ್ಕಳೇ, ಮತ್ತೊಂದು ಬಾರಿ ನನ್ನೊಂದಿಗೆ ಸೇರಿ ಹೇಳಿರಿ. ಯೆಹೋವನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದೆಂದಿಗೂ ಕದಲುವುದಿಲ್ಲ. ಓಕೆ ಮಕ್ಕಳೇ, ನಾನು ಮುಂದಿನ ವಾರದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಓಕೆ ಮಕ್ಕಳೇ, ಟಾಟಾ, ಬಾಯ್. ಗಾಡ್ ಬ್ಲೆಸ್.